ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎಲ್ಲ ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಏನಾಯಿತು ಅನ್ನೋ ಬಗ್ಗೆ ಸ್ಪಷ್ಟ ಉತ್ತರವನ್ನ ದರ್ಶನ್ ಕಸ್ಟಡಿಯಲ್ಲಿ ಕೊಟ್ಟಿಲ್ಲ. ಇದರಲ್ಲಿ ಸಹ ಆರೋಪಿಗಳು ಯಾರಿದ್ದಾರೆ ಅವರ ಮುಖಾಂತರ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದೆ. ರೇಣುಕಾ ಕೊಲೆ ಕೇಸ್ ಬಗ್ಗೆ ಅಸ್ಪಷ್ಟ ಮಾಹಿತಿಯನ್ನು ದರ್ಶನ್ ಕೊಟ್ಟಿರೋದ್ರಿಂದ ಎಲ್ಲಿದ್ದೆ, ಎಲ್ಲಿ ಹೋದೆ, ಯಾರ ಜೊತೆಯಲ್ಲಿದ್ದರು, ಇದಕ್ಕೆಲ್ಲ ಅಸ್ಪಷ್ಟ ಉತ್ತರ ಸಿಕ್ಕಿದೆ. ಅದಕ್ಕಾಗಿ ಉಳಿದ 4 ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ದರ್ಶನ್ ಸರಿಯಾಗಿ ಉತ್ತರ ಕೊಡದೇ ಇರೋದ್ರಿಂದ ಉಳಿದ 4 ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ರೆಡಿ ಇದ್ದಾರೆ. ಚಂದ್ರಶೇಖರ್, ಈಗ ದರ್ಶನ್ ಉತ್ತರ ಕೊಟ್ಟಿಲ್ಲ ಅಂತಾದ್ರೆ ಪ್ರತ್ಯೇಕವಾಗಿ 4 ಜನರನ್ನ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಏನು ಉತ್ತರ ಬಂದಿದೆ, ಈ ಬಗ್ಗೆ ಏನಾದರೂ ಡೀಟೇಲ್ ಇದೆಯಾ? ಖಂಡಿತವಾಗಿಯೂ ರಕ್ಷತ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಕಲೆ ಹಾಕುವಲ್ಲಿ ಪೊಲೀಸರು ಸಫಲ ಹೊಂದಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಒಬ್ಬ ಆರೋಪಿಯನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಸ್ವಲ್ಪ ಅಸ್ಪಷ್ಟ ಉತ್ತರವನ್ನ ನೀಡಿದ್ರೆ ಆತನ ಜೊತೆಯಲ್ಲಿದ್ದಂತಹ ಮತ್ತೊಬ್ಬ ಆರೋಪಿಯನ್ನ ತೀವ್ರವಾಗಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರಾಗೆ ಹೇಳಿಕೆಯನ್ನ ನೀಡಿರುವಂತಹದ್ದು. ಇನ್ನು ಮುಖ್ಯವಾಗಿ ದರ್ಶನ್ A2 ಆಗಿರೋದ್ರಿಂದ ಆತನನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಸರಿಯಾಗಿ ಉತ್ತರ ನೀಡಿಲ್ಲ ಅನ್ನುವಂತಹದ್ದು, ಅಂದ್ರೆ ಅಸ್ಪಷ್ಟ ಉತ್ತರವನ್ನ ನೀಡಿದ್ದಾರೆ. ಅಂದ್ರೆ ಯಾರ ಜೊತೆಯಲ್ಲಿದ್ದೆ, ಮತ್ತೆ ಎಲ್ಲಿಂದ ಎಲ್ಲಿ ಹೋದೆ, ಯಾರ ಜೊತೆಯಲ್ಲಿ ಹೋಗಿದ್ದು, ಮತ್ತೆ ಕೊಲೆ ಮಾಡುವಂತಹ ಅಥವಾ ಕೃತ್ಯ ನಡೆದಂತಹ ಸ್ಥಳಕ್ಕೆ ಎಲ್ಲಿಂದ ಹೋಗಿದ್ದೆ, ಮತ್ತೆ ಯಾರೆಲ್ಲ ಜೊತೆಯಲ್ಲಿ ಇದ್ರು, ಮತ್ತೆ ಆ ಶೆಡ್ಡಿಂದ ಮತ್ತೆ ಮೈಸೂರಿಗೆ ಹೋಗುವಂತಹ ಸಂದರ್ಭದಲ್ಲಿ ಯಾರು ಜೊತೆಯಲ್ಲಿ ಇದ್ರು, ಮತ್ತೆ ಮೃತದೇಹವನ್ನ ಯಾರು ಎಲ್ಲಿ ಎಸಿಲಿಕ್ಕೆ ಯಾರು ಸುಪಾರಿಯನ್ನ ಕೊಟ್ಟರು, ಈ ಎಲ್ಲಾ ಮಾಹಿತಿಯನ್ನ ದರ್ಶನ್ ಬಳಿ ವಿಚಾರಣೆ ಮಾಡಲು ಹೋದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸರಿಯಾದಂತಹ ಮಾಹಿತಿ ಕೊಡದ ಹಿನ್ನೆಲೆಯಲ್ಲಿ ದರ್ಶನ್ ಜೊತೆಯಲ್ಲೇ ಇದ್ದಂತಹ, ಅಂದ್ರೆ ಕಂಪ್ಲೀಟ್ ಆಗಿ ಪ್ರತಿ ಕ್ಷಣ ದರ್ಶನ್ ಜೊತೆಯಲ್ಲೇ ಇದ್ದಂತಹ ನಾಗರಾಜ್ ಆಗಿರ್ಬೋದು, ಪವನ್ ಆಗಿರ್ಬೋದು, ಲಕ್ಷ್ಮಣ್ ಮತ್ತೆ ವಿನಯ್, ಈ 4 ಜನ ಆರೋಪಿಗಳೇನಿದ್ದಾರೆ, ಈ 4 ಜನ ಆರೋಪಿಗಳನ್ನ ತೀವ್ರ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಅಂದ್ರೆ ಪಾರ್ಟಿ ನಡೆದಂತಹ ಸಂದರ್ಭದಲ್ಲಿ ವಿನಯ್ ಮತ್ತು ಪವನ್ ಜೊತೆಯಲ್ಲೇ ಇರ್ತಾರೆ. ಅದಾದ ನಂತರ ಅವರ ಅಂದ್ರೆ ದರ್ಶನ್ ಅವರ ಜೊತೆಯಲ್ಲಿಯೇ ಅವರು ಶೆಡ್ಗೆ ಹೋಗ್ತಾರೆ. ಶೆಡ್ ನಿಂದ ಮತ್ತೆ ಅಲ್ಲಿ ಕೃತ್ಯ ನಡೆಯುತ್ತೆ. ಕೃತ್ಯ ನಡೆದಾದ ನಂತರ ಅವರು ಮನೆಗೆ ಹೋಗ್ತಾರೆ. ಮನೆಯಿಂದ ಜೊತೆಗೆ ಮೈಸೂರಿಗೆ ಹೋಗ್ತಾರೆ. ಈ ಎಲ್ಲಾ ಕ್ಷಣದಲ್ಲೂ ಕೂಡ ದರ್ಶನ್ ಜೊತೆಯಲ್ಲೇ ಇದ್ದಂತಹ 4 ಜನ ಆರೋಪಿಗಳನ್ನ ತೀವ್ರ ವಿಚಾರಣೆಯನ್ನು ನಡೆಸಿರುವಂತಹದ್ದು. ಅದ್ರ ಜೊತೆಗೆ ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನೇ ವಿಚಾರಣೆ ನಡೆಸಿರುವಂತಹದ್ದು. ಆ ಎಲ್ಲರ ಆರೋಪಿ ಅಂದ್ರೆ 4 ಜನ ಆರೋಪಿಗಳ ಒಂದು ಹೇಳಿಕೆ ಕೂಡ ಮ್ಯಾಚ್ ಆಗುತ್ತಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ನೋಡಿರುವಂತಹದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಈ 4 ಜನ ಆರೋಪಿಗಳ ಹೇಳಿಕೆ ಒಂದೇ ತರ ಇರೋದ್ರಿಂದ, ಅಂದ್ರೆ ಎಲ್ಲಿಂದ ಎಲ್ಲಿಗೆ ಹೋಗಿದ್ವಿ, ಮತ್ತೆ ಯಾರೆಲ್ಲ ಜೊತೆಯಲ್ಲಿದ್ರು, ಮತ್ತೆ ಈ 30 ಲಕ್ಷ ಸುಪಾರಿ, ಅಂದ್ರೆ ಮೃತದೇಹವನ್ನ ಡಿಸ್ಪೋಸ್ ಮಾಡ್ಲಿಕ್ಕೆ 30 ಲಕ್ಷ ಒಂದು ಸುಪಾರಿಯನ್ನ ಕೊಟ್ಟಿದ್ದರ ಬಗ್ಗೆ ಕೂಡ ಅಸ್ಪಷ್ಟ ಮಾಹಿತಿ ಕೊಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ವಿಚಾರಣೆಯನ್ನ ನಡೆಸಿರುವಂತಹದ್ದು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಶೆಡ್ ನಲ್ಲಿರುವಂತಹ ಸಿಸಿಟಿವಿಗಳನ್ನ ಪ್ರಮುಖ ಸಾಕ್ಷಿಯಾಗಿ, ಮತ್ತೆ ಶೆಡ್ಗೆ ವಾಚ್ಮೆನ್ ಆಗಿದ್ದಂತವರನ್ನ, ಅಂದ್ರೆ ಯಾರೆಲ್ಲ ಒಳಗಡೆ ಬಂದ್ರು, ಯಾರೆಲ್ಲ ಹೊರಗಡೆ ಹೋದ್ರು ಅನ್ನುವಂತಹ ವಿಚಾರವಾಗಿ ಶೆಡ್ ನ ವಾಚ್ಮೆನ್ ಆಗಿರ್ಬೋದು ಅಥವಾ ಶೆಡ್ ನ ಮಾಲೀಕರಾಗಿರುವಂತಹ ಜಯಣ್ಣನವರನ್ನು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐ ವಿಟ್ನೆಸ್ ಅಂತ ಹೇಳಿ ಮಾಡಿಕೊಂಡಿರುವಂತಹದ್ದು. ರಕ್ಷತ್, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗೆ. ತನಿಖೆಯ ಸಂದರ್ಭದಲ್ಲಿ ಪ್ರಶ್ನೆಗಳಿಗೆ ದರ್ಶನ್ ಕಡೆಯಿಂದ ಸರಿಯಾದಂಥ ಉತ್ತರ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಮಾಡಿದ್ದೇನು ಅಂತಂದರೆ, ಉಳಿದ ಆರೋಪಿಗಳು ಯಾರಿದ್ದಾರೆ ಅಂದರೆ ಈ ಕಾನ್ಸ್ಪಿರಸಿಯಲ್ಲಿ ಭಾಗಿಯಾದಂಥ ಉಳಿದ ಆರೋಪಿಗಳು ಅವರನ್ನು ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ವೇಳೆ ಅವರು ದರ್ಶನ್ ಪಾತ್ರದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಪೊಲೀಸರ ಮೆಥಡ್ ಹೆಂಗೆ ಅಂತಂದರೆ, ಈ ರೀತಿ ಕನ್ಫ್ಯೂಷನ್ಗಳನ್ನು ಕ್ರಿಯೇಟ್ ಮಾಡುವಂಥ ಪ್ರಯತ್ನವನ್ನು ಆರೋಪಿಗಳು ಮಾಡಿದರೆ ಅವರೇ ಕನ್ಫ್ಯೂಸ್ ಆಗಬೇಕು. ಆ ರೀತಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಅವನು ಆ ರೀತಿ ಹೇಳ್ದ, ನೀನು ಏನು ಹೇಳ್ತೀಯ ಇದಕ್ಕೆ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ಇವನು ಏನು ಉತ್ತರ ಕೊಡಬೇಕು ಅಂತ ಕೊಡೋದಕ್ಕಾಗದೆ ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಆ ರೀತಿ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಇಲ್ಲೂ ಕೂಡ ಅದೇ ಮೆಥಡನ್ನು ಪೊಲೀಸರು ಮಾಡೋ ಮುಖಾಂತರ, ಆ ಮೆಥಡನ್ನು ಫಾಲೋ ಮಾಡೋ ಮುಖಾಂತರ ಆರೋಪಿಗಳನ್ನು ಸಿಕ್ಕಿಸಿ ಹಾಕಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.